ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀಲಂಕಾ ವಿರುದ್ಧ ಟೆಸ್ಟ್ ಗೆಲುವಿನ ಹಾದಿಯಲ್ಲಿ ವಿವಾದದ ಸುಳಿ. ಇನ್ನು ಧ್ರುವ್ ಜುರೇಲ್ ಹಿಡಿದ ಕ್ಯಾಚ್ ಬಗ್ಗೆ ಭಾರಿ ಚರ್ಚೆ. ಹೌದು ಸ್ನೇಹಿತರೆ, ನಮ್ಮ ಟೀಮ್ ಇಂಡಿಯಾ ಗೆಲುವಿಗಾಗಿ ಅಡ್ಡದಾರಿ ಹಿಡಿದಿದೆ ಎಂದು ಇದೀಗ ನಮ್ಮ ಭಾರತದ ವಿರುದ್ಧ ಗಂಭೀರ ಆರೋಪ ಮಾಡಿದ ಶ್ರೀಲಂಕಾ ನಾಯಕ. ಇನ್ನು ನಮ್ಮ ಭಾರತದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಲ್ಲದೆ ಕೆಂಡಮೆಂಡಲವಾದರೂ ಶ್ರೀಲಂಕನ್ ದಿಗ್ಗಜ ಮಾಜಿ ಆಟಗಾರರಾಗಿರುವಂತಹ ಸನ್ನತ್ ಜಯಸೂರ್ಯ ಮತ್ತು ಲಸಿತ್ ಮಲಿಂಗ. ಹೌದು ವೀಕ್ಷಕರೇ, ಲಸಿತ್ ಮಲಿಂಗ ಮತ್ತು ಸನ್ನತ್ ಜಯಸೂರ್ಯ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಅಚ್ಚರಿ ಆಗುವುದು ಪಕ್ಕ. ಅಷ್ಟಕ್ಕೂ ಸನ್ನತ್ ಜಯಸೂರ್ಯ ಮತ್ತು ಲಸಿತ್ ಮಲಿಂಗ ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಶ್ರೀಲಂಕಾ ನಾಯಕ ನಮ್ಮ ಭಾರತದ ಮೇಲೆ ಏನು ಆರೋಪ ಮಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಮಳೆ ಪೀಡಿತ ಟೆಸ್ಟ್ ಪಂದ್ಯದಲ್ಲಿ ಅಂತಿಮ ದಿನವಾದ ಬುಧವಾರ ಭಾರತದ ಗೆಲುವಿಗೆ ಬೇಕಾಗಿರುವುದು ಇನ್ನು ಕೇವಲ 6 ವಿಕೆಟ್ ಮಾತ್ರ. ಇನ್ನು ವಿಕೆಟ್ ಉಳಿಸಿಕೊಳ್ಳಲು ಪರದಾಡುತ್ತಿರುವ ಶ್ರೀಲಂಕಾ ಅಂತಿಮ ದಿನ ಮಳೆ ಬಾರದೆ ಹೋದರೆ ಪಂದ್ಯ ಸೋಲುವುದು ಖಚಿತ. ಈ ಸಂಭ್ರಮದಲ್ಲಿ ಭಾರತ ಇರಬೇಕಾದ್ರೆ ಧ್ರುವ್ ಜುರೇಲ್ ಅವರು ಪಡೆದ ಕ್ಯಾಚ್ ಒಂದು ಭಾರಿ ವಿವಾದಕ್ಕೀಡಾಗಿದೆ. ಹೌದು ವೀಕ್ಷಕರೇ, ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಚರ್ಚೆಗಳಾದ್ರೆ ನಡೆಯುತ್ತಾ ಇವೆ. ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಮ್ಮ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುತ್ತಿರುವ ಮೊದಲನೇ ಟೆಸ್ಟ್ ಪಂದ್ಯದ 4ನೇ ದಿನದಾಟದಲ್ಲಿ ನಮ್ಮ ಭಾರತದ ಧ್ರುವ್ ಜುರೇಲ್ ಅವರು ಶ್ರೀಲಂಕಾದ ಆರಂಭಿಕ ಬ್ಯಾಟರ್ ಆದಂತ ಲೈರು ಉದಾರ ಅವರು ಹಿಡಿದ ಕ್ಯಾಚ್ ಹಿಡಿಯುವ ವೇಳೆ ಚೆಂಡು ನೆಲಕ್ಕೆ ತಾಗಿದೆ ಎಂಬ ವಿಷಯದಲ್ಲಿ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಅಭಿಪ್ರಾಯ ಭೇದಾದ್ರೆ ಮೂಡಿದೆ. ಇನ್ನು ಶ್ರೀಲಂಕಾದ ದ್ವಿತೀಯ ಇನ್ನಿಂಗ್ಸ್ ನ 22ನೇ ಓವರ್ ನಲ್ಲಿ ಈ ಘಟನೆ ಆದ್ರೆ ನಡೆದಿದೆ. ಹೌದು ಸ್ನೇಹಿತರೆ, ಭಾರತದ ಯುವ ಎಡಗೈ ಸ್ಪಿನ್ನರ್ ಆದಂತ ಮಾನವ್ ಸುತಾರ್ ಹಾಕಿದಂತ ಬೌಲ್ ಅನ್ನು ರಕ್ಷಣೆ ಮಾಡುವ ಯತ್ನದಲ್ಲಿದ್ದಂತ ಲೈರು ಉದಾರ ಅವರ ಬ್ಯಾಟ್ ಅಂಚನ್ನು ಸವರಿಕೊಂಡಾದ್ರೆ ಹೋಯಿತು ಬಾಲ್. ಈ ವೇಳೆ ಗಲ್ಲಿಯಲ್ಲಿ ನಿಂತಿದ್ದಂತ ಧ್ರುವ್ ಜುರೇಲ್ ಅವರು ತಕ್ಷಣವೇ ಕೆಳಮುಖವಾಗಿ ತಗ್ಗಿ ಅತ್ಯುತ್ತಮ ಕ್ಯಾಚ್ ಆದ್ರೆ ಪಡೆದರು. ಆದರೆ ಚೆಂಡು ನೇರವಾಗಿ ಜುರೇಲ್ ಕೈ ತಲುಪಿತೆ ಅಥವಾ ನೆಲಕ್ಕೆ ಬಡಿದು ಕೈ ಸೇರಿತೆ ಎಂಬ ಬಗ್ಗೆ ಮೈದಾನದಲ್ಲಿ ಗೊಂದಲ ಉಂಟಾಯಿತು. ರಿಪ್ಲೇನಲ್ಲಿ ಇದು ತೀರಾ ಸೂಕ್ಷ್ಮವಾಗಿ ಕಂಡು ಬಂದರು. ಥರ್ಡ್ ಅಂಪೈರ್ ಭಾರತದ ಪರವಾಗಿ ಔಟ್ ಎಂದು ತೀರ್ಪು ನೀಡಿದರು. ಈ ತೀರ್ಪಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ವಿರೋಧ ವ್ಯಕ್ತಪಡಿಸುತ್ತಿದ್ದು ಚೆಂಡು ನೆಲಕ್ಕೆ ತಾಗಿತ್ತು ಎಂದು ವಾದಿಸಿದರೆ ಮತ್ತೆ ಕೆಲವರು ಇದು ಸ್ಪಷ್ಟ ಕ್ಯಾಚ್ ಎಂದು ಬೆಂಬಲಿಸುತ್ತಾ ಇದ್ದಾರೆ. ಇನ್ನು ಈ ವಿಕೆಟ್ ಬೀಳದೆ ಹೋಗದಿದ್ದರೆ ಲಂಕಾ ತಂಡದ ಮೇಲಿನ ಒತ್ತಡ ಕೊಂಚ ಕಡಿಮೆಯಾಗಿರುತ್ತಿತ್ತು ಎಂಬ ಅಭಿಪ್ರಾಯ ಇದೀಗ ವ್ಯಕ್ತವಾಗ್ತಿದೆ. ಇನ್ನು ಈ ಕ್ಯಾಚ್ ಔಟ್ ಕೊಡ್ತಾ ಇದ್ದಂತೆನೆ ಥರ್ಡ್ ಅಂಪೈರ್ ಗೆ ಸಿಕ್ಕಾಪಟ್ಟೆ ಗರಂ ಆಗಿ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ಮತ್ತು ಆನ್ ಫೀಲ್ಡ್ ಅಂಪೈರ್ ಜೊತೆ ಈ ರೀತಿ ಆದ್ರೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ಶ್ರೀಲಂಕನ್ ನಾಯಕ ಧನಂಜಯ ಡಿ ಸಿಲ್ವಾ. ಇದು ನೀವು ಹೇಗೆ ಔಟ್ ಕೊಡ್ತೀರಾ ಮತ್ತು ಇದು ನೆಲಕ್ಕೆ ಕ್ಲಿಯರ್ ಆಗಿ ಬಾಲ್ ಆದ್ರೆ ತಾಗಿದೆ, ಆ ಕಾರಣದಿಂದಾಗಿ ನೀವು ಇದು ಔಟ್ ಕೊಡಲು ಸಾಧ್ಯನೇ ಇಲ್ಲ, ಇದು ನಮಗೆ ಮೋಸ ಆದಂತೆ ಆಗುತ್ತೆ ಎಂದು ಶ್ರೀಲಂಕನ್ ನಾಯಕ ಆದಂತ ಧನಂಜಯ ಡಿ ಸಿಲ್ವಾ ಅವರು ಆನ್ ಫೀಲ್ಡ್ ಅಂಪೈರ್ ಹತ್ರ ಹೋಗಿ ಮಾತಾಡ್ತಾರೆ. ಆದ್ರೂ ಕೂಡ ಥರ್ಡ್ ಅಂಪೈರ್ ಔಟ್ ಆದ್ರೆ ಕೊಟ್ಟಿರ್ತಾರೆ ಮತ್ತು ಥರ್ಡ್ ಅಂಪೈರ್ ನಿರ್ಣಯ ಅಂತಿಮ ನಿರ್ಣಯ ಎಂದು ಈ ಶ್ರೀಲಂಕಾ ನಾಯಕ ಆದ್ರೆ ಹೇಳ್ತಾರೆ. ಅದಕ್ಕಾಗಿ ಶ್ರೀಲಂಕಾ ನಾಯಕ ಸ್ವಲ್ಪ ಕೋಪಗೊಂಡ್ರೆ ಅಂತ ಹೇಳ್ಬೋದು ಮೈದಾನದಲ್ಲಿ. ಇದೀಗ ಈ ಕ್ಯಾಚ್ ಬಗ್ಗೆ ವಾದ ವಿವಾದಗಳು ಕೂಡ ಸೃಷ್ಟಿ ಆಗ್ತಾ ಇವೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನು ಈ ಕ್ಯಾಚ್ ಬಗ್ಗೆ ಅಂದ್ರೆ 4ನೇ ದಿನ ಟೆಸ್ಟ್ ಪಂದ್ಯ ಮುಗಿದ ಬಳಿಕ ಶ್ರೀಲಂಕನ್ ಮಾಜಿ ದಿಗ್ಗಜ ಆಟಗಾರ ಆಗಿರುವಂತಹ ಸನ್ನತ್ ಜಯಸೂರ್ಯ ಮತ್ತು ಲಸಿತ್ ಮಲಿಂಗ ಅವರು ಕೂಡ ಮಾತಾಡಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಲಸಿತ್ ಮಲಿಂಗ ಮತ್ತು ಸನ್ನತ್ ಜಯಸೂರ್ಯ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸನ್ನತ್ ಜಯಸೂರ್ಯ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ಈ ರೀತಿ ಮಾಡುವುದು ಸರಿಯಲ್ಲ ಮತ್ತು ಅದು ನಾವೆಲ್ಲರೂ ಕೂಡ ಕ್ಲಿಯರ್ ಆಗಿ ಲೈವ್ ಅಲ್ಲೇ ನೋಡಿದ್ದೇವೆ, ಅದು ನಾಟ್ ಔಟ್ ಆದ್ರೆ ಇತ್ತು, ನೀವು ಔಟ್ ಕೊಟ್ಟಿದ್ದು ಇದು ಸರಿಯಾದ ನಿರ್ಣಯವಲ್ಲ ಮತ್ತು ನೀವು ಆ ನಿರ್ಣಯ ತಪ್ಪು ನಿರ್ಣಯ ಕೊಟ್ಟಿದ್ದೀರಾ ಎಂದು ಸನ್ನತ್ ಜಯಸೂರ್ಯ ಅವರು ಅಂಪೈರ್ ವಿರುದ್ಧನೇ ಮಾತಾಡಿದ್ದಾರೆ. ಹೌದು ವೀಕ್ಷಕರೇ, ಇನ್ನು ಶ್ರೀಲಂಕನ್ ಮಾಜಿ ದಿಗ್ಗಜ ಆಟಗಾರ ಆಗಿರುವಂತ ಶ್ರೀಲಂಕನ್ ದಿಗ್ಗಜ ಬೌಲರ್ ಆಗಿರುವಂತ ಲಸಿತ್ ಮಲಿಂಗ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ಭಾರತ ಮೋಸ ಮಾಡ್ತಾ ಇದೆ ಮತ್ತು ಔಟ್ ನೀವು ಹೇಗೆ ತೆಗೆದುಕೊಳ್ತೀರಿ ಮತ್ತು ಅದು ಕ್ಲಿಯರ್ ಆಗಿ ನಾಟ್ ಔಟ್ ಆದ್ರೆ ಇತ್ತು, ಆ ಒಂದು ವಿಕೆಟ್ ನಿಂದಾಗಿ ನಮ್ಮ ಬ್ಯಾಟರ್ಸ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡದೆ ಹೋಗ್ಬೋದು, ಆ ಒಂದು ವಿಕೆಟ್ ಇತ್ತು ಅಂತಂದ್ರೆ ಇವತ್ತೊಂದಿನ ನಾವು ಗೇಮ್ ನಲ್ಲಿ ಆದ್ರೆ ಇರ್ಬೋದಾಗಿತ್ತು, ಆದ್ರೆ ನೀವು ನಮಗೆ ಮೋಸ ಮಾಡಿದ್ದೀರಿ ಮತ್ತು ಅಂಪೈರ್ ಕೂಡ ನಮಗೆ ಮೋಸ ಮಾಡಿದ್ದಾರೆ, ಭಾರತದ ಪರವಾಗಿ ಕೊಟ್ಟಿದ್ದಾರೆ ಅಂತಂದು ಶ್ರೀಲಂಕನ್ ಮಾಜಿ ದಿಗ್ಗಜ ಬೌಲರ್ ಆಗಿರುವಂತ ಲಸಿತ್ ಮಲಿಂಗ್ ಅವರು ಆದ್ರೆ ಮಾತಾಡಿದ್ದಾರೆ. ಹೌದು ಸ್ನೇಹಿತರೆ, ನಿಮ್ಮ ಪ್ರಕಾರ ಆ ಕ್ಯಾಚ್ ಬಗ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಗೆಲುವಿನತ್ತ ನಮ್ಮ ಭಾರತ ತಂಡ. ಹೌದು ಸ್ನೇಹಿತರೆ, ಮೈದಾನದಲ್ಲಿ ವಿವಾದ ಉಂಟಾದರೂ ಪಂದ್ಯದಲ್ಲಿ ಭಾರತ ಗೆಲುವಿನ ಸನಿಹದಲ್ಲಿ ಆದ್ರೆ ಇದೆ. ಶ್ರೀಲಂಕಾಗೆ 372 ರನ್ಗಳ ಬೃಹತ್ ಗುರಿ ನೀಡಿದ್ದು 4ನೇ ದಿನದಾಟದ ಅಂತ್ಯಕ್ಕೆ ಲಂಕಾ ಪಡೆ
ತನ್ನ ದ್ವಿತೀಯ ಇನ್ನಿಂಗ್ಸ್ ನ 80 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ. ಗೆಲುವಿಗೆ ಇನ್ನು 288 ರನ್ಗಳ ಅಗತ್ಯವಿದ್ದು ಭಾರತದ ಪರ ಪ್ರಥಮ ಇನ್ನಿಂಗ್ಸ್ ನಲ್ಲಿ 4 ವಿಕೆಟ್ ಪಡೆದಿದ್ದಂತ ಯುವ ಸ್ಪಿನ್ನರ್ ಆದಂತಹ ಮಾನವ್ ಸುತಾರ್ ಅವರು ದ್ವಿತೀಯ ಇನ್ನಿಂಗ್ಸ್ ನಲ್ಲೂ 30 ರನ್ಗಳಿಗೆ 2 ವಿಕೆಟ್ ಪಡೆದು ಮಿಂಚಿದ್ದರು. ಸದ್ಯ ಕ್ರೀಸ್ ನಲ್ಲಿ ನಾಯಕ ಧನಂಜಯ ಡಿ ಸಿಲ್ವಾ ಮತ್ತು ಇನ್ನಿಂಗ್ಸ್ ನ ಶತಕ ವೀರ ಆದಂತ ಸೋನಲ್ ದಿನೂಶ್ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಹೌದು ಸ್ನೇಹಿತರೆ, ಇದಕ್ಕೂ ಮುನ್ನ ಶ್ರೀಲಂಕಾವನ್ನು 284 ರನ್ಗಳಿಗೆ ಆಲ್ಔಟ್ ಮಾಡಿದ್ದಂತ ಭಾರತ ತನ್ನ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ 193 ರನ್ಗಳಿಗೆ ಸರ್ವಪತನಾದರೆ ಕಂಡಿತು. ಇನ್ನು ಪ್ರಥಮ ಇನ್ನಿಂಗ್ಸ್ ನ ಶತಕ ವೀರ ಆದಂತ ದೇವದತ್ ಪಡಿಕ್ಕಲ್ ಮತ್ತು ರಿಷಬ್ ಪಂತ್ ಉಪಯುಕ್ತ ಬ್ಯಾಟಿಂಗ್ ನಡೆಸಿದರು. ಇನ್ನು ಶ್ರೀಲಂಕಾದ ಪರ ವೇಗಿ ಆದಂತ ಅಸಿತ ಪರ್ನಾಡ 30 ರನ್ಗಳಿಗೆ 4 ವಿಕೆಟ್ ಪಡೆದರಂತಾನೆ ಹೇಳ್ಬಹುದು. ಇನ್ನು ಪ್ರಭತ್ ಜಯಸೂರ್ಯನು ಕೂಡ 3 ವಿಕೆಟ್ ಪಡೆದು ಮಿಂಚಿದರು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಏನಾದ್ರೂ ಈ ಟೆಸ್ಟ್ ಪಂದ್ಯದಲ್ಲಿ ಗೆಲ್ಲಬೇಕಂದ್ರೆ 6 ವಿಕೆಟ್ ತೆಗೆದು ಶ್ರೀಲಂಕಾ ತಂಡವನ್ನಾದ್ರೆ ಆಲ್ಔಟ್ ಆದ್ರೆ ಮಾಡ್ಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರೂ ಶ್ರೀಲಂಕಾ ತಂಡ ಡ್ರಾಗೆ ನೋಡ್ಬೇಕಂತಂದ್ರೆ ಅವ್ರೇನಾದ್ರೂ ಇವತ್ತೊಂದಿನ ಬ್ಯಾಟಿಂಗ್ ಆದ್ರೆ ಮಾಡ್ಬೇಕಾಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಗಾಲೆಯಲ್ಲಿ ಶ್ರೀಲಂಕಾ ವಿರುದ್ಧ ನಡೆಯುತ್ತಿರುವ ಮೊದಲನೇ ಟೆಸ್ಟ್ ಪಂದ್ಯದ 4ನೇ ದಿನದ ಆಟದಲ್ಲಿ ರಿಷಬ್ ಪಂತ್ ಅವರು ವಿಶ್ವ ದಾಖಲೆ ಆದ್ರೆ ಬರೆದಿದ್ದಾರೆ. ಟೆಸ್ಟ್ ಚರಿತ್ರೆಯಲ್ಲಿ 100 ಸಿಕ್ಸರ್ಗಳ ದಾಟುವ ಮೂಲಕ ಈ ಸಾಧನೆ ಮಾಡಿದ ಮೊದಲನೇ ಭಾರತೀಯ ಹಾಗೂ ವೇಗವಾಗಿ ಈ ಸಾಧನೆ ಮಾಡಿದ ಬ್ಯಾಟರ್ ಎಂಬ ದಾಖಲೆಗಾದ್ರೆ ಪಾತ್ರರಾಗಿದ್ದಾರೆ. ಇನ್ನು ಮೊದಲನೇ ಟೆಸ್ಟ್ ಪಂದ್ಯದ 4ನೇ ದಿನದಂದು ರಿಷಬ್ ಪಂತ್ ಅವರು ತಮ್ಮ ವೃತ್ತಿ ಜೀವನದ 20ನೇ ಅರ್ಧಶತಕವನ್ನು ಸಿಡಿಸುವ ಮೂಲಕ ಭಾರತದ ಬ್ಯಾಟಿಂಗ್ ಗೆ ಬಲ ಆದ್ರೆ ತುಂಬಿದ್ದರು. ಇನ್ನು 2ನೇ ಸೆಕ್ಷನ್ ಅಲ್ಲಿ ಲಾಂಗರ್ ಲೆಗ್ ಮೇಲಿಂದ ಭರ್ಜರಿ 6 ಸಿಡಿಸುವ ಮೂಲಕ ಅವರು ಈ ದಾಖಲೆಯನ್ನಾದರೆ ನಿರ್ಮಿಸಿದರು. ಇದು ರಿಷಬ್ ಪಂತ್ ಅವರ ಟೆಸ್ಟ್ ವೃತ್ತಿ ಜೀವನದಲ್ಲಿ 100ನೇ 6 ಕೂಡ ಆಗಿತ್ತು. ಇನ್ನು ಈ ಮೂಲಕ ಪಂತ್ ಅವರು ಟೆಸ್ಟ್ ಕ್ರಿಕೆಟ್ ನಲ್ಲಿ 100 ಸಿಕ್ಸರ್ ಗಳನ್ನು ಪೂರೈಸಿದ ಮೊದಲನೇ ಭಾರತೀಯ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾದರು. ಅಲ್ಲದೆ ಕೇವಲ 51 ಟೆಸ್ಟ್ ಪಂದ್ಯಗಳಲ್ಲಿ ಈ ಮೈಲಿಗಲ್ಲು ಸಾಧಿಸುವ ಮೂಲಕ ಅವರು ಅತ್ಯಂತ ವೇಗವಾಗಿ ಈ ಸಾಧನೆ ಮಾಡಿದ ವಿಶ್ವದ ಮೊದಲನೇ ಆಟಗಾರ ಎಂಬ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ. ಇನ್ನು ರಿಷಬ್ ಪಂತ್ ಅವರು ಒಟ್ಟಾರೆಯಾಗಿ ಟೆಸ್ಟ್ ಕ್ರಿಕೆಟ್ ನಲ್ಲಿ 100 ಸಿಕ್ಸರ್ ಬಾರಿಸಿದ 4ನೇ ಆಟಗಾರ. ಭಾರತೀಯ ವಿಕೆಟ್ ಕೀಪರ್ ಗೂ ಮೊದಲು ಇಂಗ್ಲೆಂಡ್ ನ ಸ್ಟಾರ್ ದಿಗ್ಗಜ ಆಲ್ರೌಂಡರ್ ಆಗಿರುವಂತಹ ಬೆನ್ ಸ್ಟೋಕ್ಸ್ ಅವರು 138 ಸಿಕ್ಸ್ ಆದರೆ ಬಾರಿಸಿದ್ದಾರೆ. ಆನಂತರ ಬ್ರೆಂಡನ್ ಮೆಕಲಮ್ ಅವರು 107 ಸಿಕ್ಸ್ ಬಾರಿಸಿ 2ನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಆಡಮ್ ಗಿಲ್ಕ್ರಿಸ್ಟ್ ಆದ್ರೆ ಇದ್ದಾರೆ. ಇವರು ಆಡಮ್ ಗಿಲ್ಕ್ರಿಸ್ಟ್ ಬಂದ್ಬಿಟ್ಟು 100 ಸಿಕ್ಸ್ ಬಾರಿಸಿ 3ನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ. ಇನ್ನು 4ನೇ ಸ್ಥಾನಕ್ಕೆ ಇದೀಗ ನಮ್ಮ ಭಾರತದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತ ರಿಷಬ್ ಪಂತ್ ಅವರು 100 ಸಿಕ್ಸ್ ಬಾರಿಸುವ ಮೂಲಕ 4ನೇ ಸ್ಥಾನಕ್ಕೆ ಆದ್ರೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ವೇಗವಾಗಿ ಈ ಸಾಧನೆ ಮಾಡಿರುವವರಲ್ಲಿ ರಿಷಬ್ ಪಂತ್ ಅವರು ಎಲ್ಲ ದಿಗ್ಗಜರಿಗಿಂತ ಮುಂದಿದ್ದಾರೆ. ಹೌದು ಸ್ನೇಹಿತರೆ, ರಿಷಬ್ ಪಂತ್ ಅವರು 100 ಸಿಕ್ಸ್ ಸಿಡಿಸಲು ಕೇವಲ 51 ಟೆಸ್ಟ್ ತೆಗೆದುಕೊಂಡರೆ 2ನೇ ಸ್ಥಾನದಲ್ಲಿರುವ ಬೆನ್ ಸ್ಟೋಕ್ಸ್ ಅವರು 82 ಮತ್ತು 3ನೇ ಸ್ಥಾನದಲ್ಲಿರುವ ಬ್ರಾಂಡನ್ ಮೆಕಲಮ್ ಅವರು 98 ಮತ್ತು 100 ಸಿಕ್ಸರ್ ಸಿಡಿಸಿದ ಪಟ್ಟಿಯಲ್ಲಿರುವಂತಹ ಲೆಜೆಂಡರಿ ಬ್ಯಾಟರ್ ಆದಂತ ಆಡಮ್ ಗಿಲ್ಕ್ರಿಸ್ಟ್ ಅವರು ಬಂದ್ಬಿಟ್ಟು 92 ಪಂದ್ಯಗಳನ್ನಾದ್ರೆ ತೆಗೆದುಕೊಂಡಿದ್ದಾರೆ. ಇನ್ನು ಭಾರತೀಯರಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದವರ ಪಟ್ಟಿಯಲ್ಲಿ ಪಂತ್ ಅವರು ನಂತರ ಸ್ಥಾನದಲ್ಲಿ ವೀರೇಂದ್ರ ಸೆಹ್ವಾಗ್ ಮತ್ತು ರೋಹಿತ್ ಶರ್ಮಾ ಮತ್ತು ರವೀಂದ್ರ ಜಡೇಜಾ, ಧೋನಿ ಮತ್ತು ಸಚಿನ್ ತೆಂಡೂಲ್ಕರ್ ಆದ್ರೆ ಇದ್ದಾರೆ. ಇನ್ನು ಟೆಸ್ಟ್ ನಲ್ಲಿ 100 ಸಿಕ್ಸರ್ ಗಳನ್ನು ಕಡಿಮೆ ಬಾಲ್ ಗಳಲ್ಲಿ ಬಾರಿಸಿದ ಅತ್ಯಂತ ವೇಗದ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಯೂ ಕೂಡ ರಿಷಬ್ ಪಂತ್ ಅವರು ತಮ್ಮದಾಗಿಸಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ರಿಷಬ್ ಪಂತ್ ಅವರು 100 ಸಿಕ್ಸರ್ ಬಾರಿಸಲು 4918 ಬಾಲ್ ಗಳನ್ನಾದ್ರೆ ತೆಗೆದುಕೊಂಡಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿ ಆಡಮ್ ಗಿಲ್ಕ್ರಿಸ್ಟ್ ಆದ್ರೆ ಇದ್ದಾರೆ. 6578 ಬಾಲ್ ಆದ್ರೆ ತೆಗೆದುಕೊಂಡಿದ್ದಾರೆ 100 ಸಿಕ್ಸ್ ಬಾರಿಸಲು. ಇನ್ನು 3ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಇಂಗ್ಲೆಂಡ್ ನ ಬೆನ್ ಸ್ಟೋಕ್ಸ್ ಅವರು 9402 ಬಾಲ್ ಆದ್ರೆ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು 100 ಸಿಕ್ಸ್ ಬಾರಿಸಲು. ಇನ್ನು ಈ ರಿಷಬ್ ಪಂತ್ ಅವರು ಈ ದಾಖಲೆ ಮಾಡುವ ಮೂಲಕ ಹೊಸ ವಿಶ್ವ ದಾಖಲೆಯನ್ನಾದ್ರೆ ನಿರ್ಮಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ರಿಷಬ್ ಪಂತ್ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಭಾರತ ತಂಡ 5ನೇ ದಿನದ ಆಟದಲ್ಲಿ ಶ್ರೀಲಂಕಾ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲುತ್ತಲ್ವಂತ ಕಮೆಂಟ್ ಮಾಡಿ. ಯಾಕಂತಂದ್ರೆ ನಮ್ಮ ಭಾರತ ತಂಡ ಗೆಲ್ಲಲು ಇನ್ನು 6 ವಿಕೆಟ್ ಗಳು ಮಾತ್ರ ಬಾಕಿ ಇವೆ. ಆ ಕಾರಣದಿಂದಾಗಿ ಆಲ್ ಔಟ್ ಏನಾದ್ರು ಮಾಡಿದ್ರೆ ನಮ್ಮ ಭಾರತ ತಂಡ ಈಸಿಯಾಗಿ ಕೂಡ ಗೆಲ್ಲುತ್ತೆ. ಅಕಸ್ಮಾತ್ ಏನಾದ್ರು ಶ್ರೀಲಂಕನ್ ಬ್ಯಾಟರ್ಸ್ ನೋಡಿ ಆಡಿದ್ರೆ ಅವರು ಕೂಡ ಗೆಲ್ಲೋ ಚಾನ್ಸಸ್ ಆದ್ರೆ ಇದೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಇದೀಗ ಬಂದ್ಬಿಟ್ಟು ಫೇವರ್ ಆಗಿರೋ ತಂಡ ಅಂತಂದ್ರೆ ನಮ್ಮ ಭಾರತ ತಂಡ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಗೆಲ್ಲುತ್ತಲ್ವಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.